ಎಸ್ ಈಗ ಮತ್ತೊಬ್ಬರು ಗೆಸ್ಟ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಮಾಜಿ ಯೋಧರು ಸಿ.ಕೆ. ರಮೇಶ್ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಇವತ್ತು ಬ್ಯಾಕ್ ಟು ಬ್ಯಾಕ್ ಸಭೆಗಳು ನಡೀತಾ ಇದ್ದಾವೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ಇದನ್ನೆಲ್ಲ ನೋಡ್ತಾ ಇದ್ರೆ ಯುದ್ಧ ನಡೆಯುತ್ತಾ ಅಂತ ನಿಮ್ಗೆ ಅನ್ಸುತ್ತಾ? ನಡಿಬೇಕಾ? ಇಲ್ಲ, ಏನು ತೀರ್ಮಾನಗಳು ತಗೋತಾರೆ ಅದಕ್ಕೆ ನಾವು ಒಬ್ಬ ಭಾರತ ದೇಶದ ವಾಸಿಯಾಗಿ ಖಂಡಿತವಾಗ್ಲೂ ಅದನ್ನ ಗೌರವಿಸ್ತೀವಿ ಮತ್ತೆ ಸ್ವಾಗತಿಸ್ತೀವಿ. ಎಸ್, ಮೊದಲನೇದಾಗಿ. ಎರಡನೇದು, ಯುದ್ಧ ನಡಿಬೇಕಾ ಅಥವಾ ಬೇಡವಾ ಅನ್ನೋದಕ್ಕೆ ಹೋದ್ರೆ ಇವರಿಗೆ ಆರ್ಥಿಕವಾಗಿ ಇವತ್ತಿನ ದಿನ ಭಾರತ ದೇಶ ಏನು ಹೊಡೆತ ಕೊಡ್ತಾ ಇದೆ, ಇದರಿಂದನೇ ಪಾಕಿಸ್ತಾನ ಇವತ್ತಿನ ದಿನ ಜರ್ಜರಿತರಾಗಿದೆ. ಏನ್ ಮಾಡಬೇಕು, ಯಾವ ದೇಶ ನಮಗೆ ಸಪೋರ್ಟ್ ಬರುತ್ತೆ? ಟರ್ಕಿ ಒಂದಷ್ಟು ವಿಮಾನ ಕಳೆದ ಕ್ಷಣಕ್ಕೆ ಎಲ್ಲಾ ರಾಷ್ಟ್ರಗಳು ಬಂದು ಪಾಕಿಸ್ತಾನದ ಜೊತೆ ನಿಂತ್ಕೊಳ್ಳುತ್ತೆ ಅನ್ನೋದನ್ನ ಸಾಮಾನ್ಯದ ಮಾತಲ್ಲ. ಇವಾಗ ಕೆಲವು ರಾಷ್ಟ್ರಗಳಿಗೆ ಬೇಕಾಗಿರೋದೇ ಪಾಕಿಸ್ತಾನ ಇರುವಂತಹ ಒಂದು ಜಾಗದಿಂದ ಇನ್ನೂ ಸರ್ವನಾಶನ ಆಗಲಿ ಅಂತ ಬಯಸ್ತಾ ಇದೆ ಹೊರತು ಪಾಕಿಸ್ತಾನ ಭಾರತದ ಮೇಲೆ ಯುದ್ಧ ಮಾಡಿ ಗೆಲ್ತಾರೆ ಅನ್ನಂತಹ ಕನಸು ಆ ದೇಶಗಳು ಕೂಡ ಇಲ್ಲ. ಸರ್, ಬೇರೆ ದೇಶಗಳು ಹೋಗ್ಲಿ, ಪಾಕಿಸ್ತಾನದಲ್ಲಿರುವಂತಹ ಪ್ರತ್ಯೇಕವಾದಿಗಳೇ ಹೇಳ್ತಾ ಇದ್ದಾರೆ ನಮಗೆ ನಿಮ್ಮ ಸವಾಸನೆ ಬೇಡ, ಬಲೂಚಿಸ್ತಾನ ಬಿಟ್ಟು ಕೊಟ್ಬಿಡ್ರಪ್ಪ ನಮಗೆ ಅಂತ ಹೇಳಿ. ಅಂತ ಪರಿಸ್ಥಿತಿ ಇದೆ ಪಾಕಿಸ್ತಾನದ್ದು. ಹೌದು. ಎಸ್, ಮೇಜರ್ ರಘುರಾಮ್ ರೆಡ್ಡಿ ಸರ್. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಸರ್. ಸರ್, ಏನಾಗಬಹುದು ಇವತ್ತಿನ ಮೀಟಿಂಗ್ ವಿಚಾರಕ್ಕೆ ಬರೋದಾದ್ರೆ, ಒಂದು ಕಡೆ ಯುದ್ಧ ನಡೆದ್ರೆ ಆರ್ಥಿಕವಾಗಿ ಆ ದೇಶ ಈಗಾಗಲೇ ಭಿಕ್ಷುಕ ರಾಷ್ಟ್ರ ಆಗಿ ಹೋಗ್ಬಿಟ್ಟಿದೆ. ಭಾರತವೂ ಕೂಡ ಎಲ್ಲೋ ಒಂದ್ ಕಡೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಒಂದು 20 ವರ್ಷ ಹಿಂದೆ ಹೋಗ್ಬಿಡ್ತೀವಲ್ಲ ಅನ್ನೋ ಆತಂಕ ಕೂಡ ಸಹಜವಾಗಿ ಭಾರತೀಯರಲ್ಲಿದೆ ಯುದ್ಧ ನಡೆದ್ರೆ. ಖಂಡಿತ ನೋಡಿ, ಈಗ ಯುದ್ಧ ಮಾತ್ರ ನಮ್ಗೆ ಒಂದು ಇದಲ್ಲ, ಆದ್ರೆ ಅವ್ರಿಗೆ ತಕ್ಕನಾದ ಪಾಠ ಕಲಿಸ್ಬೇಕು ಬೇರೆ ರೀತಿಯಲ್ಲಿ. ಯುದ್ಧ ಮಾಡುವುದು ಅದೇ ನೀವ್ ಹೇಳಿದ ಪ್ರಕಾರ ನಮ್ಮ ಒಂದು ಆರ್ಥಿಕ ಸ್ಥಿತಿ ಸಹ 20 ವರ್ಷದ ಹಿಂದೆ ಹೋಗ್ಬಿಡುತ್ತೆ ಭಾರತ ಯುದ್ಧ ಮಾಡಿದ್ರೆ. ಯಾಕಂದ್ರೆ ಅನಾವಶ್ಯಕವಾಗಿ ಯುದ್ಧ ಮಾಡುವಂತ ಪರಿಸ್ಥಿತಿ ಈಗ ನಮಗೆ ಇಲ್ಲ. ಕಾರಣ ಯಾಕಂದ್ರೆ ನಮ್ಗೆ ಬೇರೆ ಹಲವಾರು ರೀತಿಯಲ್ಲಿ ನಾವು ಅವ್ರನ್ನ ಎಕಾನಮಿಕಲಿ ಸ್ವಲ್ಪ ಅವ್ರನ್ನ ಡೌನ್ಗ್ರೇಡ್ ಮಾಡ್ಬೋದು, ಅದೇ ರೀತಿ ಮಾಡುವಂತ ಕೆಲವೊಂದು ಕಾರ್ಯಗಳು ಮಾಡ್ಬೋದು ನಾವು. ಅದು ಅಲ್ಲದೆ ನಾವು ಏರ್ ಸ್ಟ್ರೈಕ್ ಮಾಡಿದ ತರನೇ ಬೇರೆ ಯಾವ್ದಾದ್ರು ಒಂದು ಯೋಚನೆ ಮಾಡಿ ಈಗಾಗಲೇ ಪ್ಲಾನ್ ಮಾಡ್ತಾ ಇದಾರೆ ಏನ್ ಮಾಡ್ಬೇಕು ಅಂತ. ಕೇಂದ್ರ ಸರ್ಕಾರದಲ್ಲಿ ಜಾಯಿಂಟ್ ಮೀಟಿಂಗ್ ನಡೆದಿದೆ, ಅದರಲ್ಲಿ ನಿರ್ಧಾರ ತಗೊಂಡಿದ್ದಾರೆ. ಕೆಲವೇ ದಿನದಲ್ಲಿ ಆ ಒಂದು ಕಾರ್ಯವನ್ನ ನಿರ್ವಹಿಸ್ತಾರೆ, ಅದ್ರಲ್ಲೇನು ಯಾರಿಗೂ ಸಂದೇಹನೇ ಇಲ್ಲ. ಸೊ ಈ ಕಾರ್ಯ ಈ ತರ ಮಾಡೋದ್ರಿಂದ ನಮ್ಗೆ ವಾರೇ ಅಲ್ಲ, ವಾರ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ನಮ್ಮಲ್ಲಿ ಈಗ ಇಲ್ಲ. ನಾವ್ ಮಾಡ್ಬೋದು, ನಮ್ಗೆ ಅಷ್ಟೊಂದು ಒಳ್ಳೆ ವೆಪನ್ ಸಿಸ್ಟಮ್ ಆಗ್ಲಿ ಬೇರೆ ಏನೇ ಆಗ್ಲಿ ನಮ್ಗೆ ಯಾವ ಲೆಕ್ಕನೂ ಇಲ್ಲ ರೀ. ಪಾಕಿಸ್ತಾನ ಹೇಳ್ಬೇಕು ಅಂದ್ರೆ ಪಾಕಿಸ್ತಾನ ಯುದ್ಧ ಮಾಡೋದು ನಮ್ಗೆ ಏನು, ಯಾಕಂದ್ರೆ ನಮ್ಮ ಸೈನಿಕರೇ ಆಗ್ಲಿ, ನಮ್ಮ ವೆಪನ್ ಸಿಸ್ಟಮ್ ಆಗ್ಲಿ, ನಮ್ಮ ಒಂದು ಆರ್ಥಿಕ ಸ್ಥಿತಿನೇ ಆಗ್ಲಿ ಪಾಕಿಸ್ತಾನ್ಗೆ ಕಂಪೇರ್ ಮಾಡಿದ್ರೆ ಈಗ, ಯಾಕಂದ್ರೆ ಪಾಕಿಸ್ತಾನ್ಗೂ ಯಾರು ಸಪೋರ್ಟ್ ಮಾಡೋದಿಲ್ಲ ಈ ಸ್ಥಿತಿಯಲ್ಲಿ. ಈಗ ಪ್ರತಿಯೊಬ್ಬರಿಗೂ ಪಾಠ ಕಲ್ತಿದ್ದಾರೆ ಈ ಒಂದು ಘಟನೆ ನಡೆದ ನಂತರ. ಈಗ ಬೇರೆ ಅವ್ರು ಏನ್ ಹೇಳ್ತಾರೆ, ಈಗ ಯಾವ್ದೋ ಒಬ್ಬ ಮಿನಿಸ್ಟರ್ ಹೇಳ್ತಾರೆ ನಾವು ಪರಮಾಣು ಬಾಂಬ್ ಭಾರತಕ್ಕಾಗಿ ನಾವು ತಯಾರು ಮಾಡಿ ಇಟ್ಕೊಂಡಿದೀವಿ, ನಾವು ಅದನ್ನ ಉಪಯೋಗ ಮಾಡ್ತೀವಿ ಅಂತ. ನ್ಯೂಕ್ಲಿಯರ್ ಬಾಂಬ್ ನ ಯಾವುದೇ ಕಾರಣಕ್ಕೂ ಯಾವುದೇ ದೇಶ ಯೂಸ್ ಮಾಡೋಂಗಿಲ್ಲ. ಅವನ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ನ್ಯೂಕ್ಲಿಯರ್ ಬಾಂಬ್ ಏನಾದ್ರು ಅವರು ಅದನ್ನ ನ್ಯೂಕ್ಲಿಯರ್ ಅಂತ ಒಂದು ಶಬ್ದವನ್ನು ಸಹ ಉಪಯೋಗಿಸೋಂಗಿಲ್ಲ ಯಾವುದೇ ದೇಶ. ಎಲ್ಲಾ ದೇಶಗಳಲ್ಲಿ ನ್ಯೂಕ್ಲಿಯರ್ ಪವರ್ ಇದೆ, ಬಟ್ ಹೌದು ಅಷ್ಟೊಂದು ಸಹಜ, ಅಷ್ಟೊಂದು ಈಸಿ ಅಲ್ಲ ಅದು. ಆ ರೀತಿ ಎಲ್ಲ ಮಾತಾಡ್ಬೇಕಾದ್ರೆ ನೋಡಿ ಅವ್ರ ಪರಿಸ್ಥಿತಿ ಯಾವ ತರ ಇದೆ, ಅವರು ನಮ್ಮಿಂದ ಬಚಾವ್ ಆಗೋದಕ್ಕೆ ಯಾವೆಲ್ಲ ಒಂದು ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಕಂಡು ಬರುತ್ತೆ ಈ ಸ್ಥಿತಿಯಲ್ಲಿ. ಓಕೆ ಸರ್. ಎಸ್ ಶಶಾಂಕ್, POK ವಶಕ್ಕೆ ಪಡೆಯೋದೇ ನಮ್ಮ ಭಾರತದ ಟಾರ್ಗೆಟ್ ಇರಬಹುದಾ ಅಂತ? ಈಗ ನಮಗೆ ಬೇಕಿರೋದೇ ಆ ಸ್ಟ್ರಿಪ್ ಏನಿದೆ, POK ಇಂದಾನೇ ಸಾಕಷ್ಟು ರಿಟ್ಯಾಲಿಯೇಟ್ ಮಾಡಿಕೊಂಡು ನಮ್ಮ ದೇಶಕ್ಕೆ ತೊಂದರೆ ಆಗ್ತಿರೋದೇ POK ಇಂದ. ಏನೇನು ಆಗುತ್ತೆ ಅಲ್ಲಿ ಬಹಳ ಪ್ರಮುಖವಾಗಿ ಅಂದ್ರೆ ಈ ಲಾಂಚ್ ಪ್ಯಾಡ್ಗಳಂತ ಈ ISI ಏನಿದೆ, ಪಾಕಿಸ್ತಾನ ಮಿಲಿಟರಿ ಸಪೋರ್ಟ್ ಮಾಡಿರುವಂತ ISI, ಇವರು ಈ ಉಗ್ರವಾದಿಗಳನ್ನ ಇವರು ಹುಟ್ಟಾಕ್ತಾರೆ, ಅಲ್ಲಿ ಅವ್ರಿಗೆ ಬ್ರೈನ್ ವಾಶ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಈ ದೇಶದ ಮೇಲೆ ದಾಳಿ ಆಗ್ಬೇಕು. ನೋಡಿ, ಯಾವಾಗ ಒಂದು ದೇಶದ ಮೇಲೆ ಸತತವಾಗಿ ದಾಳಿ ಆಗುತ್ತೆ ನಿಮ್ಮ ಎಕಾನಮಿ ಕುಸಿಯುತ್ತೆ, ನಿಮ್ಗೆ ಇನ್ವೆಸ್ಟರ್ಸ್ ಬರಲ್ಲ. ಇವ್ರ ಪಾಲಿಸಿ ಇರೋದೆಲ್ಲ ನಮ್ಮ ಎಕಾನಮಿ ಕುಗ್ಗಿಸ್ಬೇಕು ಅಂತ. ಈ ಹಿಂದೆ 2019ರಲ್ಲಿ ಏನು ಇನ್ಸಿಡೆಂಟ್ ಆಯ್ತು, ಅದಾದ ನಂತರ 2025ವರೆಗೂ ಏನೂ ಆಗಿಲ್ಲ. ಯಾಕಂದ್ರೆ ರಾಷ್ಟ್ರಪತಿ ಆಳ್ವಿಕೆ ಇತ್ತು, ಆರ್ಮಿ ಟೇಕ್ ಓವರ್ ಮಾಡಿತ್ತು, ಎಲ್ಲ ಕ್ಲೀನ್ ಆಗಿತ್ತು, ಎಲ್ಲಾರನ್ನೂ ಮೊಟಕುಗೊಳಿಸಿದ್ರು ಇವರು. ಯಾರ್ಯಾರಿಗೆ ಎಲ್ಲೆಲ್ಲಿ ಫುಲ್ ಸ್ಟಾಪ್ ಇಡಬೇಕು ಎಲ್ಲ ಆಗಿತ್ತು.
ಈ ಹಿಂದೆ ನಾವು ಒಂದು ಫ್ಲಾಗ್ ಹಾಯಿಸ್ಟ್ ಮಾಡ್ಲಿಕ್ಕೂ ನಮ್ಗೆ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ಜಮ್ಮು ಕಾಶ್ಮೀರದಲ್ಲಿ ನಿಜ ಇತ್ತು. ನಿಜ ಸಣ್ಣ ಮಕ್ಕಳನ್ನ ಇವರು ಕಲ್ಲು ಹೊಡೆಯೋದಕ್ಕೆ ಉಪಯೋಗಿಸ್ಕೊಂತ ಇದ್ರು. ಚಿಕ್ಕ ಚಿಕ್ಕ ಮಕ್ಕಳಿಗೆ ಇವರು ಜಿಹಾದಿ ತುಂಬ್ತಾ ಇದ್ರು. ಹೇಳ್ತಿದ್ರು ಇದು ನಿನ್ ದೇಶ ಅಲ್ಲ, ಈ ದೇಶ ನಿಂದಲ್ಲ, ಬಲವಂತವಾಗಿ ನೀವು ಅಲ್ಲಿದ್ದೀರಾ, ನಿಮ್ಮ ತಾತ ನಿಮ್ಮ ಅಜ್ಜಿ ಇಲ್ಲಿದ್ದಾರೆ, ಈ ರೀತಿಯಾದಂತ ಸಾಕಷ್ಟು ಬ್ರೈನ್ ವಾಶ್ ಇವ್ರಿಗೆ ಆಗ್ತಿತ್ತು. ಮತ್ತೆ ಇವ್ರ ಮೇಲೆ ಒಂದೊಂದು ₹1,000 ಕೊಡ್ತಿದ್ರು. ಯೋಧ ಎಲ್ಲಿ ಕಾಣ್ತಾನೆ ಆ ಯೋಧನ ಮೇಲೆ ಕಲ್ಲು ಹೊಡೆದ್ರೆ ₹1,000 ಕೊಡ್ತಿದ್ರು. ಮಕ್ಕಳಿಗೇನು, ನಾನು ಕಲ್ಲು ಸಿಗುತ್ತೆ, ಕಲ್ಲು ಹೊಡಿತೀನಿ, ₹1,000 ಬರುತ್ತೆ ಅನ್ನೋ ಮನೋಭಾವ ಅವ್ರು ಕೊಡ್ತಿದ್ರು. ಅವನು ಸ್ಕೂಲ್ಗೆ ಹೋಗ್ಬೇಕು, ಒಬ್ಬ ಸ್ಕಾಲರ್ ಆಗ್ಬೇಕು, ಏನೋ ಒಂದು ವಿದ್ಯಾಭ್ಯಾಸ ಕಲಿಬೇಕು, ಈ ನಿಟ್ಟಿನಲ್ಲಿ ಮಕ್ಕಳು ಇರ್ಲಿಲ್ಲ. ಆದ್ರೆ ಈಗ ಸಾಕಷ್ಟು ಬದಲಾವಣೆ ಆಗಿದೆ. ಸಾಕಷ್ಟು ಕಾಶ್ಮೀರಿಗರು ಈ ಟೂರಿಸ್ಟ್ಗಳಿಂದ ಜೀವನ ಕಟ್ಕೊಂಡಿದ್ದಾರೆ. ಸಾಕಷ್ಟು ಪ್ರವಾಸಿಗರು ಅಂದ್ರೆ ನೋಡಿ, ದಕ್ಷಿಣ ಭಾರತದಿಂದ ಹೋಗ್ತಾ ಇರಲ್ಲ ಟೂರಿಸ್ಟು. 25-30 ಲಕ್ಷ ಜನ ದಕ್ಷಿಣ ಭಾರತದವರು ಪ್ರತಿ ವರ್ಷ ಹೋಗ್ತಿದ್ದಾರೆ. ಅಲ್ಲಿ ಟೂರಿಸಂ ತುಂಬಾ ಇಂಪ್ರೂವ್ ಆಗಿದೆ, ಪ್ರಶಾಂತವಾಗಿದೆ ವಾತಾವರಣ. ಅವ್ರಿಗೆ ಬೇಕಿದ್ದಿದ್ದು ಏನು, ಅಲ್ಲಿ ಟೂರಿಸಂ ನ ಕೆಡಿಸಬೇಕು, ಅಲ್ಲಿರೋರು ಊಟಕ್ಕಾಗಿ ಹಪಾಹಪಿ ಪಡಬೇಕು. ಯಾರು ಕಾಶ್ಮೀರಿಗರು ಹಪಾಹಪಿ ಪಟ್ಟಾಗ ಅವ್ರಿಗೆ ತಿನ್ನಕ್ಕೆ ಅನ್ನ ಇಲ್ದಿರೋ ಆ ಪರಿಸ್ಥಿತಿಗೆ ಬಂದಾಗ ಮತ್ತೆ ಇವರು ಅಲ್ಲಿ ಹೋಗಿ ನಾನು ನಿನಗೆ ವೆಪನ್ ಕೊಡ್ತೀನಿ, ಹಣ ಕೊಡ್ತೀನಿ, ನಾನು ಹೇಳಿದ ಕೆಲಸ ನೀನು ಆ ದೇಶದ ಮೇಲೆ ಮಾಡು ಅನ್ನೋ ಮನೋಭಾವ ಮನಸ್ಥಿತಿ ಈ ಪ್ಲಾನಿಂಗ್ ಸ್ಟ್ರಾಟಜಿ ಮೇಲೆ ಕಾಶ್ಮೀರದ ಮೇಲೆ ದಾಳಿ ಆಗಿರೋದು. ಎಸ್ ಎಸ್ ಸಿಕೆ ರಮೇಶ್ ಸರ್, ಈ ನೀವು ಕೂಡ ಸೇನೆಯಲ್ಲಿದ್ದಂಥವ್ರು, ಈಗ 3 ಸೇನಾಪಡೆಗಳೇನಿದಾವಲ್ಲ, ಈ ನಮ್ಮ ಸೇನಾಪಡೆಗಳಿಗೂ ಪಾಕಿಸ್ತಾನದ ಬಲಾಬಲಕ್ಕೂ ಅಂದರೆ ಸ್ಟ್ರೆಂತ್ಗೂ ಏನು ಭಾಳ ವ್ಯತ್ಯಾಸ ಇದೆಯಾ? ಓಕೆ ಸಮನಾಗಿದೀವಾ? ನೋಡಿ, ನಾವು ದೇಶ ಪ್ರೇಮ ಅಂತ ದೇಶಕ್ಕೆ ಪ್ರಾಣ ಕೊಡ ಅಂತಹ ಈ ಭಾರತೀಯ ಸೇನೆಯ ಸೈನಿಕರು, ಅವ್ರಿಗೆ ಹಾಗಲ್ಲ. ಯಾವ ರೀತಿಲಾದ್ರೂ ಸಂಪಾದನೆ ಮಾಡಬೇಕು ಅನ್ನೋಂತಹ ಮನಸ್ಥಿತಿ ಇರೋಂಥವ್ರು. ನಮ್ಮ ಸೈನಿಕರಿಗೂ ಆ ಸೈನಿಕರಿಗೆ ಹೋಲಿಕೆ ಮಾಡ್ಕೊಳ್ಳೋದೇ ತಪ್ಪಾಗತ್ತೆ. ಒಂದು ದೇಶದ ಸೇನೆ ಭಯೋತ್ಪಾದಕರ ಜೊತೆಯಲ್ಲಿ ಕೈ ಜೋಡಿಸಿ ಅವರ ಬೆಂಬಲ ತಗೊಂಡು ಇನ್ನೊಂದು ರಾಷ್ಟ್ರದ ಮೇಲೆ ದಾಳಿ ಮಾಡಕ್ಕೆ ಬರುತ್ತೆ, ಇಲ್ಲ ಆ ದೇಶದ ವ್ಯವಸ್ಥೆನ ಕೆಡ್ಸಕ್ಕೆ ಪ್ರಯತ್ನ ಪಡುತ್ತೆ ಅಂದ್ರೆ ಅದಕ್ಕಿಂತ ನಾಚಿಕೆಗೇಡಿನ ಪರಿಸ್ಥಿತಿ ಏನಿದೆ? ಅವರಲ್ಲಿ ನಿಜವಾಗ್ಲೂ ಸಾಮರ್ಥ್ಯ ಇದ್ರೆ ನೇರಾನೇರವಾಗಿ ಒಂದು ಭಾರತವನ್ನು ಎದುರಿಸಲಿ, ನೇರಾನೇರವಾಗಿ ಯುದ್ಧ ಆಗ್ಲಿ, ಆ ಕೆಲಸ ಮಾಡ್ತಾ ಇಲ್ವಲ್ಲ. ಪ್ರಚೋದನಕಾರಿ ವಿಷಯಗಳನ್ನ ತಿಳಿಸಿ, ಸರ್ ಹೇಳ್ದಂಗೆ ಪ್ರಚೋದನಕಾರಿ ವಿಚಾರಗಳನ್ನ ತಿಳಿಸಿ. ಇವತ್ತಿನ ದಿನ ನಿಜವಾಗ್ಲೂ ನಾನು ಪ್ರತಿ ವರ್ಷ ಫೆಬ್ರವರಿ 9ನೇ ತಾರೀಕು ನಾನು ಕಾಶ್ಮೀರ ಒಳಗಿರ್ತೀನಿ. 14ನೇ ತಾರೀಕುವರೆಗೂ ಕಾಶ್ಮೀರ ಪರ್ಯಟನೆಯಲ್ಲಿ ನಾನು ಇರ್ತೀನಿ. ಓಕೆ, ಸತತವಾಗಿ ನಾನು 2007ರಲ್ಲಿ ರಿಟೈರ್ ಆಗಿ ಹೊರಗಡೆ ಬಂದೀನಿ. ಅಲ್ಲಿ ಇಲಾಖೆಯಲ್ಲಿ ವೃತ್ತಿ ಮಾಡ್ತಾ ಇರ್ಬೇಕಾದ್ರೆ ನನ್ನ ಜಾಗ ಬಿಟ್ಟು ಪಕ್ಕದ ಒಂದು ಅಂಗಡಿಗೆ ಹೋಗಿ ಒಂದು ಟೀ ಕುಡಿಯೋಕ್ಕೆ ಕೂಡ ನಮಗೆ ಒಂದು ಸ್ವಾತಂತ್ರ್ಯತೆ ಇರಲಿಲ್ಲ. ಯಾಕೆ? ಪರಿಸ್ಥಿತಿಗಳ ಆತರ, ಯಾರು ಯಾವಾಗ ಎಲ್ಲಿ ಬೆನ್ನಿಗೆ ಗುಂಡು ಹೊಡಿತಾರೋ ಅನ್ನೋಂಥ ಭಯ. ಎದುರುಗಡೆ ರೋಡ್ನ ನೋಡ್ಕೊಂಡು ಬರ್ತಾ ಇರುವಂತಹ ಪೊಸಿಷನ್ ನೋಡ್ಕೊಂಡು ನಾವು ನಿಲ್ಬೇಕಾಗಿತ್ತೆ, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕಾಗಿತ್ತೆ. ಯಾವಾಗ ಕಲ್ಲಿನ ಹೊಡೆತ ಬೀಳುತ್ತೆ, ಯಾವಾಗ ಬುಲೆಟ್ ಬೀಳುತ್ತೆ ಗೊತ್ತಿಲ್ಲ. ಒಬ್ಬ ಜಿಹಾದಿಗೆ ತಾನು ಸತ್ರು ಪರವಾಗಿಲ್ಲ, ಆತನ ವಿಶೇಷ ಎಷ್ಟು, 2 ಮ್ಯಾಗಝೈನ್ ತರ್ತಾನೆ, ಒಂದು ಸಾರಿ ಫೈರ್ ಮಾಡ್ತಾನೆ, 2 ನಿಮಿಷದಲ್ಲಿ ಆ ಜಾಗದಿಂದ ಓಡೋಗ್ತಾನೆ. ಎಲ್ಲರ ಮುಖಚರ್ಯೆನೂ ಒಂದೇ ತರ ಇರೋದ್ರಿಂದ ವ್ಯಕ್ತಿಯನ್ನ ನಾವು ಗುರುತಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಭಾಸ್ಕರ್ಗೆ ಇವರು ಮಾಡುವಂತಹ ಕೃತ್ಯ ಶುಕ್ರವಾರದ ದಿನ ಮಸೀದಿ ಒಳಗಡೆ ಎಲ್ಲರೂ ಸೇರುವಂತಹ ಸಮಯದಲ್ಲಿ ಹೊರಗಡೆ ಸೇನೆಯ ಮೇಲೆ ಅಟ್ಯಾಕ್ ಮಾಡಿಸಂತ ಕೆಲಸ. ಯಾಕೆ? ಅವರ ಅಣ್ಣ ತಮ್ಮಂದ್ರು ಸಾಯಬಾರ್ದು, ಸುರಕ್ಷಾ ಬಲಗಳು ಅಲ್ಲಿ ಹಾನಿಗೀಡಾಗಬೇಕು. ಈ ರೀತಿಯ ಕೆಟ್ಟ ಮನಸ್ಥಿತಿಯನ್ನ ಅಲ್ಲಿ ನೋಡಿದ್ವಿ. ತದನಂತರ ಆರ್ಟಿಕಲ್ 370 ಕೊಲ್ಯಾಪ್ಸ್ ಆದ ನಂತರ ಏನು ಫೋರ್ಸ್ ಸ್ಪೆಷಲ್ ಪವರ್ಸ್ ಆರ್ಡರ್ಸ್ ಇತ್ತು ಅದನ್ನ ಈ ಸರ್ಕಾರಗಳು ಕಿತ್ಕೊಂಡ್ಬಿಟ್ಟಿತ್ತು. ಯೋಧರ ಕೈಯಲ್ಲಿ ಬಂದೂಕಿದ್ರು ಕೂಡ ಕೈ ಕಟ್ಟು ಹಾಕಿ ನಿಲ್ಲಿಸಿತ್ತು, ಯಾವುದೇ ರೀತಿಯ ಕಾರ್ಯಾಚರಣೆ ಮಾಡಕ್ಕೆ ಆಗದ ಸ್ಥಿತಿಯಲ್ಲಿ. ತದನಂತರ ನೋಡಿ, ಆರ್ಟಿಕಲ್ 370 ಒಂದ್ ಕಡೆ ಹೋಯ್ತು, 35 ಬಂದ ನಂತರ ಮತ್ತೆ ಅದನ್ನ ಗೌರ್ಮೆಂಟ್ ಪವರ್ ಫೋರ್ಸ್ ಕೊಟ್ಟ ಮೇಲೆ ಕಲ್ಲಿಗೆ ಪ್ರತ್ಯುತ್ತರವಾಗಿ ಗುಂಡಿನ ಹೊಡೆತ ಅನ್ನೋದನ್ನ ಆದೇಶ ಆಗತ್ತೆ. ತದನಂತರ ಯಾವೊಬ್ಬ ಕಾಶ್ಮೀರಿಯು ಒಂದು ಸಣ್ಣ ಕಲ್ಲು ತಗೊಂಡು ಸೇನೆಯ ಕಡೆ ಬಿಸಾಕದಾಗ್ಲಿ, ಸೇನೆಯ ವಾಹನದ ಕಡೆ ದಿಟ್ಟೆತ್ತಿ ನೋಡ ಅಂತ ಕೂಡ ಧೈರ್ಯ ಮಾಡಂತಹ ಪರಿಸ್ಥಿತಿ ಇಲ್ಲ. ಅನಂತನಾಗ್ ಅನ್ನುವಂತಹ ಪ್ರಾಂತ್ಯ ಪಾಕಿಸ್ತಾನದ ಫೈಸಲಾಬಾದ್ ಇದ್ದ ಸೋಪೂರ್ ಅನ್ನೋದು ಒಂದು ಹೇಳ್ದಲ್ಲ, ಇಡೀ ಪಾಕಿಸ್ತಾನವನ್ನ ತಗೊಂಬಂದೇ ಈ ಜಾಗದಲ್ಲಿ ಕೂರಿಸಿದರೆ ಅನಂತನಾಗಲ್ಲಿ ಅನ್ನೋಂತಹ ಪರಿಸ್ಥಿತಿಯನ್ನ ನಾನು ನೋಡಿದ್ದೀನಿ. ಇದೇ ನತ್ಪುರ ಅಂತ ಏನು ಹೇಳ್ತಾರೆ, ಪುಲ್ವಾಮಾ ಬಾಂಬ್ ಬ್ಲಾಸ್ಟ್ ಆಗಿದೆಯಲ್ಲ, ಆ ಜಾಗ ನತ್ಪುರ ಅಂತ. ಜನ ಡ್ಯೂಟಿ ಹೋಗೋವರೆಗೂ ಫಸ್ಟ್ ಕ್ಲಾಸ್, ಇನ್ನು ಹಿಂತಿರುಗಿ ನಾವು ಹೊರಡಲಿಕ್ಕೆ ಶುರುವಾದಾಗ ಕಲ್ಲೆಸತ ಶುರುವಾಗುತ್ತೆ, ಒಂದು ಕಡೆಯಿಂದ ಗುಂಡು ಶುರುವಾಗುತ್ತೆ, ಈ ಕಡೆ ಗುಂಡಿಗೆ ಎದೆ ಕೊಡಕ್ಕಾಗಲ್ಲ, ಇಲ್ಲ ಇವ್ರ ಕೈಯಿಂದ ಕಲ್ಲೆಟ್ಟು ತಿನ್ನೋದು ತಪ್ಪಿಸ್ಕೊಳಕ್ಕಾಗಲ್ಲ. ಅಂತಹ ಸನ್ನಿವೇಶಗಳನ್ನ ಕೂಡ ನಾವು ವ್ಯಾಲಿ ಒಳಗಡೆ ಎದುರಿಸಿ ಬಂದಿದ್ದೀವಿ, ನೋಡಿದೀವಿ. ಭಾರತ ಬದಲಾಗಿದೆ ನೋಡಿ. ನಾನು ಅದನ್ನ ಹೇಳ್ತಾನಿಲ್ಲ, ನಾವು ಕೈಯಲ್ಲಿ
ಗನ್ ಇದ್ದು ಬುಲೆಟ್ ಪ್ರೂಫ್ ಹಾಕೊಂಡು ನಮಗೆ ಎಲ್ಲಾ ಸಾಮರ್ಥ್ಯವಿದ್ದು ಏನೂ ಮಾಡಕ್ಕಾಗ್ತಾ ಇಲ್ಲ. ಕೇವಲ ಕಾನೂನಿನಲ್ಲಿ ಕೊಂಚ ಮಟ್ಟದ ತಿದ್ದುಪಡಿ ಆಗಿದ್ದು ಒಂದೇ ಒಂದು ಕಾರಣಕ್ಕೆ ಸುರಕ್ಷಾ ಬಲಗಳಿಗೆ ತನ್ನದೇ ಆದಂತಹ ಪವರ್ಸ್ ಬಂತು. ಮುನ್ನುಗ್ಗಿ ಅವರ ಮನೆಗೆ ನುಗ್ಗಿ ಗುಂಡು ಹೊಡೆಯುವಂತಹ ಕೆಲಸವನ್ನ ಶುರು ಮಾಡ್ಕೊಂಡ್ಮೇಲೆ ಅಲ್ಲಿಂದ ನಂತರ ನೋಡಿ ಒಂದೇ ಒಂದು 2010 ನಂತರ ಒಂದೇ ಒಂದು ಕಲ್ಲು ಕೂಡ ಬಿಸಾಕ ಧೈರ್ಯ ಮಾಡಲಿಲ್ಲ. ಎಲೆಕ್ಷನ್ ಟೈಮ್ ಅಲ್ಲಿ ಬ್ಯಾಲೆಟ್ ಪೇಪರ್ ತಗೊಂಡು ಹೋದ್ರೆ ಹಿಂದೆಯಿಂದ ಬಂದು ನಮಗೆ ಕಾಲಲ್ಲಿ ಒದ್ರೂ ಕೂಡ ಏನು ಮಾಡಕ್ಕಾಗದ ಅಸಹಾಯಕ ಸ್ಥಿತಿಯಲ್ಲಿ ಸೇನೆ ನಿಂತಿತ್ತು. ನಮ್ಮ ಜವಾಬ್ದಾರಿ ತಗೊಳ್ಳಕ್ಕೆ ಯಾವ ಸರ್ಕಾರಗಳು ಇರಲಿಲ್ಲ, ಯಾವ ಅಧಿಕಾರಿಯೂ ನಮ್ಮ ಬೆನ್ನಿಂದ ನಿಂತ್ಕೊಂಡು ನೀನ್ ಮಾಡು, ನೀನ್ ಪರವಾಗಿ ನಾನಿದ್ದೀನಿ ಅಂತ. ಆ ರೀತಿಯ ಸಂಕಷ್ಟಗಳು ಬಂದಿತ್ತು. ಅದಾದ ನಂತರ ನೋಡಿ ಬದಲಾಯಿತು. ಯಾವಾಗ ಒಂದು ಈ ಆರ್ಟಿಕಲ್ ಬಂದು ಚೇಂಜ್ ಆದ್ಮೇಲೆ ಸಂಪೂರ್ಣ ಕಾಶ್ಮೀರಿಗಳನ್ನ ನಾನು ಕೆಟ್ಟವರು ಅಂತ ಯಾವುದೇ ಕಾರಣಕ್ಕೂ ನಾನು ಹೇಳಲ್ಲ. ನಮಗಿರುವಂತಹ ಈ ಸೇನೆಗಿರುವಂತಹ ಒಂದೇ ಒಂದು ಧ್ಯೇಯ ಇಷ್ಟೇ, ಇಸ್ಲಾಮಿನ ವಿರುದ್ಧವಾಗಿ ಯಾವ ಸೈನಿಕನೇ ಆಗಲಿ ಯಾವ ಸಂಘಟನೆ ಆಗಲಿ ಇಲ್ಲ. ಇಸ್ಲಾಮಿನಲ್ಲಿರುವಂತಹ ಭಯೋತ್ಪಾದಕರ ವಿರುದ್ಧವಾಗಿ ನಮ್ಮ ಕಾರ್ಯಾಚರಣೆ, ದೇಶದಿಂದ ಈ ಭಯೋತ್ಪಾದನೆ ನಿರ್ಮೂಲನೆ ಆಗಬೇಕು ಅನ್ನೋದೇ ನಮ್ಮ ಧ್ಯೇಯ. ಅದರಿಂದ ಇವತ್ತು ಇವರಿಗೆ ಬೇಕಾಗಿರೋದೇನು, ಭಯೋತ್ಪಾದಕತೆ ಅನ್ನೋದನ್ನ ಅಲ್ಲಿ ಉತ್ತುಂಗ ಮಟ್ಟಕ್ಕೆ ತಗೊಂಡೋದ್ರೆ ತಮ್ಮ ಸರ್ವಾಧಿಕಾರವನ್ನ ಮಾಡಬಹುದು, ಅಲ್ಲಿನ ಸೇನಾಪಡೆಗಳ ಮೇಲೆ ಒತ್ತಡ ತರಬಹುದು, ಜನತೆಯನ್ನ ಅಸಹಾಯಕ ಸ್ಥಿತಿಗೆ ಬೀಳಿಸಿ ತಿನ್ನಕ್ಕೆ ಕೂಳಿಲ್ದರಾಗಿ ಬಂದಾಗ ಒಂದು ಬಿಸ್ಕೆಟ್ ಹಾಕಿದ್ರು ಕೂಡ ಏನ್ ಬೇಕಾದ್ರೂ ಮಾಡಬಲ್ಲ ಅನ್ನೋ ಸ್ಥಿತಿಗೆ ಮತ್ತೆ ವಾಪಸ್ ಮರುಕಳಿಸ್ಬೇಕು ಅನ್ನೋಕ್ಕೆ ಮಾಡ್ತಾ ಇದ್ರು. ಕಾಶ್ಮೀರದಲ್ಲಿ ನೋಡಿ ಇವತ್ತಿನ ದಿನ ಇವಾಗ ಕೇಳ್ತಾ ಇದ್ರಲ್ಲ ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡ್ತಾರೆ. ಆ ಮಾತಾಡೋಂಥವ್ರಿಗೆ ಒಂದು ದಿನ ಆ ಕಾಶ್ಮೀರ್ ಕಣಿವೆಗೆ ಹೋಗಿ ಬಂದು ಆ ಜಾಗದಲ್ಲಿ ಪರ್ಯಟನೆ ಬೇಡ, ಒಂದು ದಿನ ನಾನು ತೋರಿಸುವಂತಹ ಜಾಗನ ಅವರು ಒಂದು ಸರಿ ವೀಕ್ಷಣೆ ಮಾಡಿ ಬಂದ್ಬಿಟ್ರೆ ಅವರ ಜೀವನ ಪರ್ಯಂತ ಒಂದೇ ಒಂದು ಬಾಯಿ ತೆಗೆದು ಕೂಡ ಅವರು ಲೋಪ ಅಥವಾ ಭದ್ರತಾ ವೈಫಲ್ಯ ಅಂತ ಅವ್ರು ಯಾವುದೇ ಕಾರಣಕ್ಕೂ ಹೇಳಕ್ಕಾಗಲ್ಲ. ಕಾಶ್ಮೀರ ಅನ್ನೋದು ಕೇವಲ ಒಂದು ನಿಂಬೆ ಹಣ್ಣಿನ ದಪ್ಪದಲ್ಲಿಲ್ಲ. ಜಮ್ಮು ನಾವು ಪತನಿ ಟಾಪ್ ಕ್ರಾಸ್ ಮಾಡಿದ್ಮೇಲೆ ಪಟೋತ್ ಶುರುವಾದಾಗ್ಲಿಂದ, ಪಟೋತ್ ಕ್ರಾಸ್ ಮಾಡಿದಾಗ, ಟಂಟಲ್ ಕ್ರಾಸ್ ಮಾಡಿದಾಗ್ಲಿಂದ ಉರಿ ಪೂಂಚ್ವರೆಗೂ ಕೂಡ ಪೂರ ಕಾಶ್ಮೀರ ಮೇಲಿದೆ. ಎಲ್ಲ ಕಡಿದಾದ ಬೆಟ್ಟಗಳು, ಪರ್ವತ ಶ್ರೇಣಿ. ಇವಾಗೇನು ಕೇವಲ ಜಯನಗರ, JP ನಗರ ಅಥವಾ ಮಲ್ಲೇಶ್ವರಂ ಇಷ್ಟೇ ಒಂದು ಸೆಕ್ಟರ್ ಆಗಿದ್ರೆ ಪೂರ್ತಿ ನಾವು ಕಾರ್ಡೌನ್ ಮಾಡ್ಕೊಂಡು ಏರಿಯಾನ ನಮ್ಮ ಕಸ್ಟಡಿಗೆ ತಗೋಬಹುದು. ಎಲ್ಲಿಂದ ಇಲ್ಲಿ 18,000 ಕಿಲೋಮೀಟರ್ ವಿಸ್ತೀರ್ಣವನ್ನ ಇರುವಂತಹ 1.5 ಲಕ್ಷ ಜನ ಸೈನಿಕರು ಎಲ್ಲಿಂದ ಪಹರೆ ಹಾಕಕ್ ಸಾಧ್ಯ? ಶಕ್ತಿ ಮೀರಿ ಹಗಲು ರಾತ್ರಿ ಅನ್ನೋದೇ ತಮ್ಮ ಜೀವದ ಹಂಗನ್ನ ತೊರೆದು ಆ ಸೈನಿಕರು ನಿಜವಾಗ್ಲೂ ತಮ್ಮ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್ ಆ ಸೋಲ್ಜರ್ಸ್ಗೆ ಇವ್ರು ಹೇಳ್ಬೇಕಾಗಿತ್ತು. ಅದನ್ನ ಬಿಟ್ಟು ಭದ್ರತಾ ವೈಫಲ್ಯ, ಪುಲ್ವಾಮಾ ಕಾಂಡ ಆಗಿದ್ದಕ್ಕೆ ಇವರು ಹೇಳ್ಕೊತಾರೆ, ಕೆಲವು ರಾಜಕೀಯ ನಾಯಕರು ಹೇಳ್ಕೊಂತಾರೆ, ನಾಚಿಕೆ ಮಾನ ಇಲ್ದರೆ ಈ ದೇಶದ ಸೈನಿಕರು ಮತ್ತೆ ಈ ದೇಶದ ವ್ಯವಸ್ಥೆಯನ್ನ ಕಂಡು ನಗ್ತಾರೆ. ನಾಚಿಕೆ ಆಗ್ಬೇಕು ಇಂಥ ವಿಚಾರಗಳನ್ನ ತಗೋಬೇಕಾರೆ. ಪುಲ್ವಾಮಾ ಘಟನೆಯ ವಿಚಾರವಾಗಿ ನಾನು ಹೇಳ್ಬೇಕು ಅಂದ್ರೆ ಆ ನತ್ಪುರ ಬಗ್ಗೆ ನನಗೆ ಸಂಪೂರ್ಣವಾಗಿ ಗೊತ್ತಿದೆ, ಒಂದೊಂದು ಗಲ್ಲಿ ಕೂಡ ಗೊತ್ತಿದೆ ಪುಲ್ವಾಮಾ ಏನು ಅನ್ನೋದು. ಸರ್ ಇಷ್ಟೆಲ್ಲ ಆದ್ಮೇಲೂ ಯುದ್ಧ ಬೇಡ ಅನ್ನೋರು ಕೂಡ ನಮ್ಮ ಪಕ್ಕದಲ್ಲಿದ್ದಾರೆ ಸರ್. ಓಕೆ, ಎಸ್ ಸರ್. ರಘುರಾಮ್ ರೆಡ್ಡಿ ಸರ್, ಪಾಕಿಸ್ತಾನದ ಬಳಿ ನ್ಯೂಕ್ಲಿಯರ್ ಅಸ್ತ್ರ ಬಿಟ್ರೆ ಇನ್ನೇನೂ ಇಲ್ಲ ಅನ್ನೋದು ಗೊತ್ತಿರುವಂತ ವಿಚಾರ. ಆದ್ರೂ ಏನ್ ಧೈರ್ಯ ಸರ್ ಈ ಪಾಕಿಸ್ತಾನಕ್ಕೆ? ಧೈರ್ಯ ನೋಡಿ ಸುಮ್ನೆ ಅವರು, ಯಾಕಂದ್ರೆ ನಮ್ಗೆ ಧೈರ್ಯ, ಅವರು ನಮ್ಮನ್ನ ಚಾಲೆಂಜ್ ಮಾಡ್ತಾ ಇದಾರೆ. ನಮ್ಮ ಸುಮ್ನೆ ಅವ್ರಿಗೆ ಯಾಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಯುದ್ಧದಿಂದ ಬಚಾವ್ ಆಗೋದಕ್ಕೆ ಅವ್ರು ಬೇರೆ ಯಾವ್ದೋ ಒಂದು ರೀತಿಗಳಲ್ಲಿ ನಾಟಕ ಆಡ್ತಾ ಇದಾರೆ ಅಷ್ಟೇ ಹೊರತು ಅವ್ರಿಗೆ ಈಗಾಗಲೇ ಗೊತ್ತು, ಯಾಕಂದ್ರೆ ಭಾರತದೊಂದಿಗೆ ಯುದ್ಧ ಮಾಡುವಂತ ಸಾಮರ್ಥ್ಯ ನಮ್ಮಲ್ಲಿಲ್ಲ ಅಂತ. ಅದಕ್ಕೆ ನಾಟಕ ಮಾಡ್ತಾ ಇದ್ದಾರೆ ಹೊರತು ಅವರು ಅದು ಮಾಡ್ತೀವಿ ಇದು ಮಾಡ್ತೀವಿ. ನಾವು ಇಂಡಸ್ ವ್ಯಾಲಿ, ಇಂಡಸ್ ರಿವರ್ ನಿಲ್ಲಿಸಿದಾಗ ಕೆಲವೆಲ್ಲ ಬಂದು ಅವ್ರ ರಾಜಕಾರಣಿಗಳೆಲ್ಲ ಹೇಳಿದ್ರು ನಾವು ತಕ್ಕನಾದ ಪಾಠ ಕಲ್ಸ್ಕೊಡ್ತೀವಿ ಭಾರತಕ್ಕೆ ಅಂತ. ಬಟ್ ಅವರು ನಾಟಕ ಆಡ್ತಾ ಇದಾರೆ ಹೊರತು ಅವ್ರಿಗೆ ಗೊತ್ತಿದೆ ಅವ್ರ ಸಾಮರ್ಥ್ಯ ಏನು ಅಂತ. ನಾನು ಈಗ ಹೇಳ್ಬೇಕಂದ್ರೆ ನೋಡಿ, ಈಗ ನಾನು 17ನೇ ತಾರೀಕು ಪಹಲ್ಗಾಮ್ ಹೋಗಿದ್ದೆ. 17ನೇ ಏಪ್ರಿಲ್ಗೆ ಅಲ್ಲಿ ಪಹಲ್ಗಾಮ್ ಅಲ್ಲಿ ಇದ್ದೆ. ನಾನು ಸ್ವತಃ ಅಲ್ಲೇ ಇದ್ದೆ ಪಹಲ್ಗಾಮ್ ಅಲ್ಲಿ. ನಾವು ಒಂದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತೀವಲ್ಲ, ಒಂದು ಸುಂದರವಾದ ಸ್ಥಳ, ಲಕ್ಷಾನುಗಟ್ಲೆ ಜನರು ಅಲ್ಲಿಗೆ ಬರ್ತಾರೆ. ಈಗ ಅವ್ರ ಪರಿಸ್ಥಿತಿ ಏನಾಗ್ಬೇಕು ಹೇಳಿ? ಯಾಕಂದ್ರೆ ಈಗ ಅವ್ರು ನೋಡಿ, ಅವ್ರ ಮೈನ್ ಸೋರ್ಸ್ ಆಫ್ ಇನ್ಕಮ್ ಇದ್ದಿದೆ ಟೂರಿಸಂ ಅಲ್ಲಿ. ಈಗ ಟೂರಿಸಂ ನಿಂತೋದ್ರೆ ಅವ್ರಿಗೆ ಏನಿದೆ ಹೇಳಿ? ಈಗ ಒಂದು ವಾರದಿಂದ ಸರ್, ಈಗ ಘಟನೆ ನಡೆದಾಗಿಂದ ಯಾರು ಬರ್ತಾ ಇಲ್ಲ ಸರ್, ಪ್ರವಾಸಿಗರು ದೇಶ ವಿದೇಶಗಳಿಂದ ಯಾರು ಬರ್ತಾ ಇಲ್ಲ. ರಷ್ಯಾದವರಂತೂ ಹೇಳ್ಬಿಟ್ಟಿದ್ದಾರೆ ಹೋಗ್ಲೇಬೇಡಿ ನೀವು ಅಲ್ಲಿಗೆ ಅಂತ. ಹೌದು ನೋಡಿ, ಈಗ ಕಾರಣ ಏನಂದ್ರೆ ಅವ್ರಿಗೆ ಗೊತ್ತಿಲ್ಲ ಈಗ, ಯಾಕಂದ್ರೆ ಸೇನೆ ಬಹಳ ಬಲಿಷ್ಠವಾಗಿದೆ ಅಲ್ಲಿ. ಯಾವುದೇ ಕಾರಣಕ್ಕೂ ನೋಡಿ ಈ ತರ ಘಟನೆಗಳು ಏನೋ ಒಂದು ಆಕಸ್ಮಿಕವಾಗಿ ಆಗಿದೆ. ಯಾಕಂದ್ರೆ ಇದಕ್ಕೆ ಕಾರಣ ಎಲ್ಲ ನೋಡಿ ಭಯೋತ್ಪಾದನೆ. ಅಂದ್ರೆ ಮಿಲಿಟೆಂಟ್ಸ್ ಗ್ರೂಪ್ಸ್ ಇದಾವಲ್ಲ, ಹಿಜ್ಬುಲ್ ಮುಜಾಹಿದೀನ್, ಲಷ್ಕರ್ ಇ ತಾಯ್ಬಾ, JKLF, ಇವು ಸುಮಾರು ವರ್ಷಗಳಿಂದ ಈ ಕಾರ್ಯಾಚರಣೆ ಮಾಡ್ತಾ ಇದಾವೆ. ಯಾಕಂದ್ರೆ ಅಲ್ಲಿ ಏನಾದ್ರೂ ಒಂದು ಸಂಕಷ್ಟಗಳನ್ನ
ಮಾಡ್ಬೇಕು ಜನರಿಗೆ, ಮತ್ತೆ ಜನರು ಆ ಕಡೆ ಅಲ್ಲಿ ಡೆವಲಪ್ಮೆಂಟ್ ಆಗ್ಬಾರ್ದು ಅನ್ನೋ ಒಂದು ರೀತಿಯಲ್ಲಿ. ಈಗ ಸಿ.ಕೆ. ರಮೇಶ್ ಅವರು ಹೇಳಿದ್ರು, ಈಗ ಆರ್ಟಿಕಲ್ 370 ರಿಮೂವ್ ಮಾಡಿದ ನಂತರ ಎಷ್ಟೊಂದು ಡೆವಲಪ್ಮೆಂಟ್ಸ್ ಆಗಿದೆ ಅಲ್ಲಿ. ಎಷ್ಟೊಂದು ಸ್ಥಳಗಳು ಜನರು ಹೋಗೋದಕ್ಕೆ ಭಯ ಪಡ್ತಾ ಇದ್ರು. ನಾವು ಅವ್ರು ಹೇಳಿದ ಪ್ರಕಾರ ನಾವು 2000ರಲ್ಲಿ ಒಬ್ಬ ಸೈನಿಕನಾಗಿ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡು ಒಂದು AK-47 ರೈಫಲ್ ತಗೊಂಡು ಇಂಡಿವಿಜುವಲ್ ಆಗಿ ಎಲ್ಲಾದ್ರೂ ಹೋಗೋದಕ್ಕೆ ನಾವು ಯೋಚನೆ ಮಾಡ್ತಾ ಇದ್ವು. ಅಷ್ಟೊಂದು ಕಷ್ಟಕರ ಪರಿಸ್ಥಿತಿಯಲ್ಲಿತ್ತು ಆಗ. ಈಗ ಎಷ್ಟೊಂದು ಡೆವಲಪ್ಮೆಂಟ್ ಆಗಿದೆ, ಎಷ್ಟೊಂದು ಜನರಿಗೆ ಫ್ರೀ ಹ್ಯಾಂಡ್ ಸಿಕ್ಕಿದೆ. ಬಿಸ್ನೆಸ್ ಮಾಡ್ಬೋದು, ಎಲ್ಲಾದ್ರೂ ಹೋಗ್ಬೋದು, ಎಲ್ಲಾ ಸ್ಥಳಗಳಲ್ಲಿ ಹೋಗ್ಬೋದು. ಅಷ್ಟೊಂದು ಒಂದು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಜನರಿಗೆ. ಮತ್ತೆ ಟೂರಿಸ್ಟಿಗೂ ಸಹ ಯಾವುದೇ ಪ್ರಾಂತಕ್ಕೆ ಹೋಗ್ಬೋದು. ಅಷ್ಟೆಲ್ಲ ಏನೋ ಒಂದು ದುರಾದೃಷ್ಟ ಈ ಒಂದು ಇನ್ಸಿಡೆಂಟ್ ಆಗಿರೋದು. ಬಟ್ ಹೇಳ್ಬೇಕು ಅಂದ್ರೆ ಈ ಒಂದು ಮಿಲಿಟೆಂಟ್ಸ್ ನ ಒಂದು ಬೇರು ಸಮೇತ ಇದನ್ನ ತೆಗೆದ್ರೇನೆ ಸಹ ಈ ಒಂದು ಘಟನೆಗಳು ನಿಲ್ಲೋದು, ಮತ್ತೆ ಜನರಿಗೆ ಒಂದು ಚೆನ್ನಾಗಿರೋ ಯಾವುದೇ ಕಾರಣಕ್ಕೆ ತೊಂದರೆಗಳಿರೋದಂಗೆ ಅಲ್ಲಿ ಇರೋದಕ್ಕೆ ಒಂದು ಸಾಧ್ಯ. ಸೊ ಇದನ್ನ ಮೊದಲನೇದಾಗಿ ಇದು ಸಪೋರ್ಟ್ ಯಾರು ಮಾಡ್ತಾ ಇದಾರೆ? ಪಾಕಿಸ್ತಾನ, ಅಫ್ಘಾನಿಸ್ತಾನ ತಾನೆ. ಈಗ ಕೆಲವೊಂದು ಈ ಒಂದು ಮಿಲಿಟೆಂಟ್ 5-6 ಜನ ಬಂದಿದ್ರಲ್ಲ, ಅದ್ರಲ್ಲಿ ಎಲ್ಲ ಪಾಕಿಸ್ತಾನ ಅಫ್ಘಾನಿಸ್ತಾನದವ್ರೆ. ಒಬ್ರೋ ಇಬ್ರು ಲೋಕಲ್ಸ್ ಇದ್ರು. ಅವರು ಈಗ ಅವರು ಆಲ್ರೆಡಿ ಅವ್ರ ರಿಲೇಟಿವ್ಸ್, ಅವರು ಸ್ವಂತ ಸೆಂಟ್ರಲ್ ಗವರ್ಮೆಂಟ್ ಒಂದಿಗೆ ಡಿಸ್ಕಸ್ ಮಾಡಿ ಎಲ್ಲ ಮಾಡಿದ್ದಾರೆ. ಎಸ್ ಬರ್ತೀನಿ ಸರ್. ಎಸ್ ಶಶಾಂಕ್, ಈಗ ಯುದ್ಧ ಆಗುವಂಥ ಸನ್ನಿವೇಶ ಬಂದರೆ ಬೇರೆ ಬೇರೆ ದೇಶಗಳ ಬೆಂಬಲವೂ ಕೂಡ ಅಷ್ಟೇ ಪ್ರಮುಖವಾಗಿ ಭಾರತಕ್ಕೆ ಬೇಕಾಗುತ್ತೆ. ಈಗಾಗಲೇ 100 ದೇಶಗಳಿಗೂ ಹೆಚ್ಚು ದೇಶಗಳಿಗೆ ಯಾಕೆ ನಾವು ಪಾಕಿಸ್ತಾನವನ್ನು ವಿರೋಧ ಮಾಡ್ತಾ ಇದ್ದೀವಿ ಅಥವಾ ಪಾಕಿಸ್ತಾನದ ವಿರುದ್ಧ ಯಾಕೆ ಆರೋಪ ಮಾಡ್ತಾ ಇದ್ದೀವಿ ಈ ಅಟ್ಯಾಕ್ ಸಂಬಂಧಪಟ್ಟಂತೆ ಅನ್ನೋ ಮಾಹಿತಿ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ನಿಜಾನ? ಮತ್ತು ಬೇರೆ ದೇಶಗಳ ಸಪೋರ್ಟ್ ಎಷ್ಟು ಮುಖ್ಯ ಅಂತ? ಅಲ್ಲ, ಅದೇ ರಾಜತಾಂತ್ರಿಕ ನಡೆ ಅಂತ ಹೇಳೋದು. ಈಗಾಗಲೇ ಸಾಕಷ್ಟು ದೇಶಗಳು, ದೇಶದ ಪ್ರಧಾನಿಗಳು, ಅಲ್ಲಿನ ರಾಷ್ಟ್ರಪತಿಗಳು, ಪ್ರೆಸಿಡೆಂಟ್ಸ್ ಏನಿದ್ದಾರೆ ಭಾರತ ದೇಶಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅಂದ್ರೆ ಈ ಉಗ್ರವಾದಿತನ ಪ್ರತಿಯೊಂದು ದೇಶದಲ್ಲೂ ಬೇರೂರ್ತಾ ಇದೆ. ಈಗ ಅಮೆರಿಕದಂತ ಸೂಪರ್ ಪವರ್ ನೇಷನ್ ಅಮೆರಿಕ ಏನಿದೆ ಅಂತ ಇವತ್ತು ನಮ್ಗೆ ಗೊತ್ತು. ಅಲ್ಲಿನ CIA ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ, ಆ ರೇಂಜ್ ಇಂಟೆಲಿಜೆನ್ಸ್ ಇರುತ್ತೆ. ಅಂತ ದೇಶದ ಮೇಲೆ ಕೂಡ ಈ ಜಿಹಾದಿಗಳು ದಾಳಿ ಮಾಡಿದ್ರು. ಸೊ ಇಸ್ರೇಲ್ ಅಂತ ಟೆಕ್ನಿಕಲ್ ಇರುವಂತ ದೇಶದ ಮೇಲೆ ಕೂಡ ದಾಳಿ ಆಗ್ತಿದೆ. ಸೊ ಹೀಗಿರ್ಬೇಕಾದ್ರೆ ಯಾರಿಗೂ ಸಹಿತ ರಷ್ಯಾದ ಮೇಲೆ ದಾಳಿ ಆಗಿದೆ, ಯಾವುದೇ ದೇಶ ಕೂಡ ಈ ದಾಳಿ ಆದಂತ ಸಂದರ್ಭದಲ್ಲಿ ಇದನ್ನ ಸಹಿಸಲ್ಲ. ಈ ಉಗ್ರವಾದಿತನ, ಈ ಟೆರರ್ ಅಟ್ಯಾಕ್, ಟೆರರಿಸ್ಟ್ ಅಂದ್ರೇನೆ ಆ ವರ್ಡ್ ಕೇಳಿದ್ರೇನೆ ಯಾವ ದೇಶಕ್ಕೂ ಆಗ್ತಿಲ್ಲ. ಸೊ ಪೂರ್ಣ ಬೆಂಬಲ ಯಾವುದೇ ದೇಶದ ಮೇಲೆ ಈ ರೀತಿ ಆದಂತ ಸಂದರ್ಭದಲ್ಲಿ. ಈಗ ಭಾರತ ದೇಶ ಬಲಿಷ್ಠವಾಗಿ ಬೆಳೆದಿರುವಂತ ದೇಶ. ನಾವು ಹೇಗಿದ್ದೀವಿ, ಯಾವ ಪರಿಸ್ಥಿತಿಯಲ್ಲಿ ಇದೀವಿ ಅಂದ್ರೆ, ಯುಕ್ರೇನ್ ಮತ್ತೆ ರಷ್ಯಾ ಅಂತ 2 ದೇಶಗಳ ಮಧ್ಯೆ ಯುದ್ಧ ಆದಾಗ ಆ ಯುದ್ಧನ ನಿಲ್ಲಿಸಿದ್ದೇ ಭಾರತ ದೇಶ. ಭಾರತನ ಇಂಟರ್ವ್ಯೂನ್ ಆಗಿ ಅಂತ ಯುಕ್ರೇನ್ ಪರಿಪರಿಯಾಗಿ ಬೇಡ್ಕೊಂತು. ಸೊ ಈ ರೀತಿ ನಾವು ಸೂಪರ್ ಪವರ್ ಅಲ್ಲಿ ನಮ್ಗೆ ಒಂದು ರೆಡ್ ಕಾರ್ಪೆಟ್ ಹಾಕಿ ಒಂದು ಪ್ರಮುಖವಾದ ಚೇರ್ ಭಾರತ ದೇಶಕ್ಕಿದ್ದಾಗ ಭಾರತ ದೇಶದ ಪವರ್ ಏನು ಅಂತ ಎಲ್ಲ ದೇಶಕ್ಕೂ ಗೊತ್ತಿದೆ. ಹಾಗಾಗಿ ಬೇರೆ ದೇಶಗಳು, ರಷ್ಯಾ ಆಗ್ಲಿ, ಫ್ರಾನ್ಸ್ ಆಗ್ಲಿ, ಇನ್ನಿತರ ಸಾಕಷ್ಟು ದೇಶಗಳು ನಾವು ನಿಮ್ಮೊಟ್ಟಿಗಿದೀವಿ ಅಂತ ಹೇಳ್ತಿದ್ದಾರೆ. ಮತ್ತೆ ಅಲ್ಲಿನ ಸಾಮಗ್ರಿಗಳು, ನಮ್ ಡೀಲ್ ಏನಿದೆ, ನಾವು ಒಪ್ಪಂದ ಏನು ಮಾಡ್ಕೊಂಡಿದೀವಿ, ಆ ಮುಖಾಂತರ ಯುದ್ಧಕ್ಕೆ ಏನೇನು ನಮ್ಗೆ ವಾರ್ ಹೌಸ್ ಏನಿದೆ ಅದು ಕ್ಲಿಯರ್ ಆಗಿ ರೆಡಿ ಆಗಿದೆ. ನಮ್ಮಲ್ಲಿ ಸಾಮಗ್ರಿಗಳು ಸಾಕಷ್ಟು ರೆಡಿ ಇದೆ ಈಗ. ಬರ್ತೀನಿ, ಒಂದು ಬ್ರೇಕ್ನ ಸಮಯ. ವೀಕ್ಷಕರೇ,